ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಪ್ರಹ್ಲಾದ ಮಹಾರಾಜನು ನರಸಿಂಹದೇವನ ಕುರಿತಾಗಿ ಮಾಡಿದಂತಹ ಸ್ತುತಿಯನ್ನು ನಾವು ಈಗಾಗಲೇ ಕೇಳಿದ್ದೇವೆ. ಪ್ರಹ್ಲಾದ ಮಹಾರಾಜನು ಅಲೌಕಿಕ ನೆಲೆಯಿಂದ ಅರ್ಪಿಸಿದ ಸ್ತೋತ್ರಗಳಿಂದ ಪರಮಪ್ರಭು ನರಸಿಂಹದೇವನು ಪ್ರಸನ್ನನಾದನು. ಕ್ರೋಧವನ್ನು ತ್ಯಜಿಸಿ ತನ್ನೆದುರಿಗೆ ದೀರ್ಘದಂಡ ನಮಸ್ಕಾರ ಮಾಡಿದ ಪ್ರಹ್ಲಾದನ ಬಗೆಗೆ ಸುಪ್ರೀತನಾಗಿ ಈ ರೀತಿಯಾಗಿ ನುಡಿದನು. ನನ್ನ ಪ್ರೀತಿಯ ಪ್ರಹ್ಲಾದನೇ, ನೀನು ತುಂಬ ಸೌಮ್ಯನಾದವನು, ಅಸುರರ ವಂಶದಲ್ಲಿ ಅತಿಶ್ರೇಷ್ಠನು. ನಿನಗೆ ಮಂಗಳವಾಗಲಿ. ನನಗೆ ನಿನ್ನ ಮೇಲೆ ಬಹಳ ಸಂತೋಷ ಉಂಟಾಗಿದೆ. ಜೀವಿಗಳ ಎಲ್ಲ ಬಯಕೆಗಳನ್ನೂ ಪೂರೈಸುವುದು ನನ್ನ ಕೆಲಸ. ಆದ್ದರಿಂದ ನಿನಗೆ ಏನು ಬೇಕೋ ಆ ವರವನ್ನು ಕೇಳು. ಭಗವಂತನನ್ನು ಕೆಲವೊಮ್ಮೆ ನಿರ್ಗುಣ ಎಂದು ಕರೆಯುವುದುಂಟು. ನಿರ್ಗುಣ ಎಂಬ ಪದವು ಭೌತಗುಣ ಇಲ್ಲದವನಿಗೆ ಅನ್ವಯಿಸುತ್ತದೆ. ಆಧ್ಯಾತ್ಮಿಕ ಗುಣೋಪೇತನಾಗಿದ್ದ ಭಗವಂತನು ತನ್ನ ಕ್ರೋಧವನ್ನು ಶಮನಗೊಳಿಸಿಕೊಂಡು ಪ್ರಹ್ಲಾದನೊಂದಿಗೆ ಮಾತನಾಡಿದನು. ದೇವೋತ್ತಮ ಪರಮಪುರುಷನನ್ನು ಭಕ್ತವತ್ಸಲ ಎಂದು ಕರೆಯಲಾಗುತ್ತದೆ. ತನ್ನ ಭಕ್ತರ ಬಗೆಗೆ ವಿಶೇಷವಾದ ಅಕ್ಕರೆಯುಳ್ಳವನು ಅವನು. ಭಗವಂತನು ತನ್ನ ಭಕ್ತನಿಗೆ ವರಗಳನ್ನು ಅನುಗ್ರಹಿಸಿದ್ದು ಅಸಾಧಾರಣವೇನೂ ಅಲ್ಲ. ಪರಮಪುರುಷನು ಈ ರೀತಿಯಾಗಿ ಹೇಳಿದನು: ನಾನು ಪ್ರತಿಯೊಬ್ಬರ ಬಯಕೆಗಳನ್ನು ಪೂರೈಸುತ್ತೇನೆ. ನೀನು ನನ್ನ ಭಕ್ತನಾದ್ದರಿಂದ ನಿನಗಾಗಿ ಏನು ವರ ಬೇಕೆಂದು ಬಯಸಿದರೂ ಅದನ್ನು ಸಹಜವಾಗಿಯೇ ಕೊಡುತ್ತೇನೆ. ಬೇರೆಯವರಿಗಾಗಿ ನೀನು ಕೋರಿದರೂ ಅದನ್ನೂ ಪೂರೈಸುತ್ತೇನೆ. ಆದ್ದರಿಂದ ನಾವು ಪರಮಪ್ರಭುವಿನ ಭಕ್ತನ ಬಳಿ ಸಾರಿದರೆ ಅಥವಾ ಭಕ್ತನ ಅನುಗ್ರಹವು ನಮಗೆ ದೊರೆತರೆ ಸಹಜವಾಗಿಯೇ ನಾವು ಪರಮಪ್ರಭುವಿನ ಅನುಗ್ರಹವನ್ನು ಪಡೆಯುತ್ತೇವೆ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ. ವ್ಯಕ್ತಿಯು ವೈಷ್ಣವನಾದ ಗುರುವನ್ನು ಮೆಚ್ಚಿಸಿದ ಪಕ್ಷದಲ್ಲಿ ಅವನ ಇಚ್ಛೆಗಳೆಲ್ಲವೂ ಈಡೇರುತ್ತವೆ. ಈ ರೀತಿಯಾಗಿ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ತಿಳಿಸಿರುತ್ತಾರೆ. ನರಸಿಂಹದೇವನು ತನ್ನ ಮಾತುಗಳನ್ನು ಮುಂದುವರಿಸುತ್ತಾ ಈ ರೀತಿಯಾಗಿ ನುಡಿದನು: ಪ್ರಿಯ ಪ್ರಹ್ಲಾದನೇ, ನೀನು ದೀರ್ಘಕಾಲ ಜೀವಿಸುವವನಾಗು. ನನ್ನನ್ನು ಮೆಚ್ಚಿಸದೆ ನನ್ನನ್ನು ಅರಿಯುವುದಾಗಲಿ ಸಾಕ್ಷಾತ್ಕರಿಸಿಕೊಳ್ಳುವುದಾಗಲಿ ಸಾಧ್ಯವಿಲ್ಲ. ಆದರೆ ನನ್ನ ದರ್ಶನ ಮಾಡಿದವನಿಗೆ ಅಥವಾ ನನ್ನನ್ನು ಮೆಚ್ಚಿಸಿದವನಿಗೆ ತನ್ನ ತೃಪ್ತಿಗಾಗಿ ಹಂಬಲಿಸುವ ಬೇರೆ ಏನೇನೂ ಉಳಿದಿರುವುದಿಲ್ಲ. ನೀನು ಬಹು ಅದೃಷ್ಟಶಾಲಿ. ಬುದ್ಧಿವಂತರಾದವರು, ಉನ್ನತವಾದ ನೆಲೆಯಲ್ಲಿ ಇರುವವರು ನಾನಾ ಭಕ್ತಿಭಾವಗಳಿಂದ ನನ್ನನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಾರೆ. ಏಕೆಂದರೆ ಪ್ರತಿಯೊಬ್ಬರ ಸಮಸ್ತ ಇಷ್ಟಾರ್ಥಗಳನ್ನು ಪೂರೈಸುವವನು ನಾನೊಬ್ಬನೇ. ಯಾವುದೇ ಸಂದರ್ಭದಲ್ಲಿಯೂ ಒಬ್ಬ ವ್ಯಕ್ತಿಯು ದೇವೋತ್ತಮ ಪರಮಪುರುಷನನ್ನು ಮೆಚ್ಚಿಸದೇ ಹೋದರೆ ಸಂತೋಷವಾಗಿರಲು ಸಾಧ್ಯವಿಲ್ಲ. ಆದರೆ ಪರಮಪ್ರಭುವನ್ನು ಮೆಚ್ಚಿಸುವುದು ಹೇಗೆ ಎಂಬುದನ್ನು ಅರಿತವನಿಗೆ ತನ್ನ ಪ್ರಾಪಂಚಿಕ ಪರಿಸ್ಥಿತಿಯನ್ನು ಕುರಿತು ಗೋಳಾಡುವ ಅಗತ್ಯವೇ ಬರುವುದಿಲ್ಲ. ಭಗವಂತನನ್ನು ಪ್ರೇಮಿಸುವ ಹಂತಕ್ಕೆ ಪೂರ್ವವಾದ ಅಂತಿಮ ಹಂತವೇ ಭಾವ. ಸರ್ವಭಾವ ಎನ್ನುವುದು ದೇವೋತ್ತಮ ಪರಮಪುರುಷನನ್ನು ಅಲೌಕಿಕವಾದ ವಿವಿಧ ಭಾವಗಳಿಂದ ಪ್ರೀತಿಸಬಹುದು ಎಂಬ ಅರ್ಥವನ್ನು ಕೊಡುತ್ತದೆ. ಈ ಭಾವಗಳು ದಾಸ್ಯದಿಂದ ತೊಡಗಿ ಸಖ್ಯ, ವಾತ್ಸಲ್ಯ, ಮಾಧುರ್ಯ ಇತ್ಯಾದಿಯಾಗಿ ಆಗಿವೆ. ಶಾಂತ ಹಂತದಲ್ಲಿ ವ್ಯಕ್ತಿಯು ಭಗವಂತನ ಪ್ರೇಮ ಸೇವೆಯ ಅಂಚಿನಲ್ಲಿರುತ್ತಾನೆ. ದೇವೋತ್ತಮನ ಬಗೆಗೆ ಪರಿಶುದ್ಧವಾದ ಪ್ರೇಮವು ದಾಸ್ಯದಿಂದ ತೊಡಗಿ ಸಖ್ಯ ವಾತ್ಸಲ್ಯಗಳಾಗಿ ಆಮೇಲೆ ಮಾಧುರ್ಯವಾಗಿ ವಿಕಾಸಗೊಳ್ಳುತ್ತದೆ. ಆದರೂ ಈ ಯಾವುದೇ ರಸದಲ್ಲೂ ಪರಮಪ್ರಭುವಿಗೆ ಪ್ರೇಮ ಸೇವೆಯನ್ನು ಸಲ್ಲಿಸಬಹುದು. ನಮ್ಮ ಮುಖ್ಯವಾದ ಉದ್ದೇಶ ದೇವೋತ್ತಮ ಪರಮಪುರುಷನನ್ನು ಪ್ರೇಮಿಸುವುದಾದ್ದರಿಂದ ಮೇಲೆ ಹೇಳಿದ ಪ್ರೇಮದ ಯಾವುದೇ ನೆಲೆಯಿಂದ ಸೇವೆಯನ್ನು ಸಲ್ಲಿಸಬಹುದು. ಪ್ರಹ್ಲಾದ ಮಹಾರಾಜನು ಸದಾ ಐಹಿಕ ಸುಖವನ್ನೇ ಬಯಸುವ ಅಸುರರ ವಂಶದಲ್ಲಿ ಅತಿಶ್ರೇಷ್ಠನಾದವನು. ಆದರೂ ಸಾಕ್ಷಾತ್ ದೇವೋತ್ತಮ ಪರಮಪುರುಷನೇ ಅವನಿಗೆ ಲೌಕಿಕವಾದ ಸಕಲ ಸುಖ ಸಮೃದ್ಧಿಗಳನ್ನು ಅನುಗ್ರಹಿಸುವ ಆಕರ್ಷಣೆಯನ್ನು ಒಡ್ಡಿದ್ದರೂ ತನ್ನ ಶುದ್ಧ ಅಮಿಶ್ರಿತ ಕೃಷ್ಣ ಪ್ರಜ್ಞೆಯಿಂದಾಗಿ ಪ್ರಹ್ಲಾದನು ಇಂದ್ರಿಯ ತುಷ್ಟಿಗೆ ಸಾಧಕವಾದ ಯಾವುದೇ ಲೌಕಿಕ ವರವನ್ನೂ ಪಡೆಯಲು ಬಯಸಲಿಲ್ಲ. ಪ್ರಹ್ಲಾದ ಮಹಾರಾಜ, ಧ್ರುವ ಮಹಾರಾಜರಂತಹ ಶುದ್ಧ ಭಕ್ತರು ಭಕ್ತಿ ಸೇವೆಯ ಯಾವುದೇ ಹಂತದಲ್ಲಿಯೂ ಯಾವುದೇ ಲೌಕಿಕ ಪ್ರಯೋಜನವನ್ನು ಬಯಸುವುದಿಲ್ಲ. ಭಗವಂತನು ಧ್ರುವನ ಎದುರು ಬಂದು ನಿಂತಾಗ ಅವನು ಯಾವುದೇ ಲೌಕಿಕ ವರವನ್ನೂ ಪ್ರಭುವಿನಿಂದ ಪಡೆಯಲಿಚ್ಛಿಸಲಿಲ್ಲ. ಸ್ವಾಮಿನ್ ಕೃತಾರ್ಥೋಸ್ಮಿ ವರಂನ ಯಾಚೆ. ಪರಿಶುದ್ಧ ಭಕ್ತನಾಗಿ ಅವನು ಭಗವಂತನಿಂದ ಯಾವುದೇ ಲೌಕಿಕ ಪ್ರಯೋಜನವನ್ನೂ ಕೋರದಾದನು. ಈ ವಿಷಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಈ ರೀತಿಯಾಗಿ ಆದೇಶಿಸಿದ್ದಾರೆ: ನಧನಂ ನ ಜನಂ ನ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾತ್ ಭಕ್ತಿರಹೈತು ಕೀತ್ವಯಿ. ಹೇ ನನ್ನ ಪ್ರಭುವೇ, ಜಗದೀಶನೇ, ಲೌಕಿಕ ಸಿರಿ ಸಂಪತ್ತನ್ನಾಗಲಿ ಜನಪ್ರಿಯತೆಯನ್ನಾಗಲಿ ಸೌಂದರ್ಯವನ್ನಾಗಲಿ ದೊರಕಿಸುವ ವರಗಳನ್ನು ನಾನು ಬೇಡುವುದಿಲ್ಲ. ನನ್ನ ಒಂದೇ ಒಂದು ಬಯಕೆ ನಿನ್ನ ಸೇವೆ ಮಾಡುವುದು.
ನಿನ್ನ ದಾಸನ ಸೇವೆ ಮಾಡುವಂತೆ ನನ್ನನ್ನು ತೊಡಗಿಸು. ನರಸಿಂಹದೇವನು ಪ್ರಹ್ಲಾದ ಮಹಾರಾಜನಿಗೆ ಒಂದಾದ ಮೇಲೊಂದರಂತೆ ವರಗಳನ್ನು ಕೊಡಬಯಸಿದನು. ಆದರೆ ಪ್ರಹ್ಲಾದ ಮಹಾರಾಜನು ಆ ವರಗಳೆಲ್ಲವೂ ಆಧ್ಯಾತ್ಮಿಕ ಪ್ರಗತಿ ಪಥದಲ್ಲಿ ಪ್ರತಿಬಂಧಕಗಳೆಂದು ಭಾವಿಸಿ ಅವುಗಳನ್ನು ಸ್ವೀಕರಿಸಲಿಲ್ಲ. ಬದಲಿಗೆ ಅವನು ಭಗವಂತನ ಅಡಿದಾವರೆಗಳಿಗೆ ಶರಣಾಗಿ ಈ ರೀತಿಯಾಗಿ ಹೇಳಿದನು: ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರುವವನು ತನ್ನ ಸ್ವಂತ ಇಂದ್ರಿಯ ಸುಖಕ್ಕಾಗಿ ಭಗವಂತನನ್ನು ಪ್ರಾರ್ಥಿಸಿದರೆ ಅವನನ್ನು ಶುದ್ಧ ಭಕ್ತನೆಂದು, ಅಷ್ಟೇಕೆ ಭಕ್ತನೆಂದೇ ಕರೆಯಲು ಸಾಧ್ಯವಿಲ್ಲ. ಅವನನ್ನು ಸಾಮಾನುಗಳನ್ನು ಕೊಟ್ಟು ಹಣ ಪಡೆಯುವ ವ್ಯಾಪಾರಿ ಎಂದು ಕರೆಯಬಹುದು ಅಷ್ಟೆ. ಅದೇ ರೀತಿ ತನ್ನ ಸೇವಕನಿಂದ ಸೇವೆ ಮಾಡಿಸಿಕೊಂಡು ಅವನನ್ನು ತೃಪ್ತಿಪಡಿಸುವವನು ನಿಜವಾದ ಧಣಿಯಲ್ಲ. ಆದ್ದರಿಂದ ಪ್ರಹ್ಲಾದ ಮಹಾರಾಜನು ಭಗವಂತನಿಂದ ಏನನ್ನೂ ಕೇಳಲಿಲ್ಲ. ಬದಲಿಗೆ ಭಗವಂತನು ಏನಾದರೂ ವರ ಕೊಡಬೇಕೆಂದಿದ್ದರೆ ವಿಷಯ ಸುಖಗಳಿಗಾಗಿ ಭಗವಂತನಲ್ಲಿ ಎಂದಿಗೂ ವರ ಬೇಡದಂತಹ ಬುದ್ಧಿಯನ್ನು ತನಗೆ ವರವಾಗಿ ಕೊಡಬೇಕೆಂದು ಬಯಸುತ್ತಾನೆ. ಜನರು ಯಾವಾಗಲೂ ಪ್ರತಿಫಲ ಅಪೇಕ್ಷೆಯಿಂದ ಭಕ್ತಿ ಸೇವೆಯನ್ನು ಮಾಡುವುದು ಎದ್ದು ಕಾಣುತ್ತದೆ. ವಿಷಯ ಕಾಮನೆಗಳು ಜಾಗೃತವಾದಾಗ ಒಬ್ಬನ ಇಂದ್ರಿಯಗಳು, ಮನಸ್ಸು, ಪ್ರಾಣ, ಆತ್ಮ, ಧಾರ್ಮಿಕ ತತ್ವಗಳು, ತಾಳ್ಮೆ, ಬುದ್ಧಿಶಕ್ತಿ, ಲಜ್ಜೆ, ಸೌಂದರ್ಯ, ಪರಾಕ್ರಮ, ಸ್ಮೃತಿ, ಸತ್ಯವಾದಿತ್ವ ಎಲ್ಲವೂ ಸೋಲುತ್ತವೆ. ಮನಸ್ಸಿನಲ್ಲಿ ವಿಷಯಾಸಕ್ತಿಗಳು ಇಲ್ಲದೆ ಹೋದಾಗ ಮಾತ್ರ ಶುದ್ಧ ಭಕ್ತಿ ಸೇವೆಯನ್ನು ಸಲ್ಲಿಸಬಹುದು. ಭಗವಂತನು ಪ್ರಹ್ಲಾದ ಮಹಾರಾಜನ ಕಶ್ಮಲದ ಸೋಂಕೆ ಇಲ್ಲದ ಪರಿಶುದ್ಧ ಭಕ್ತಿಯನ್ನು ನೋಡಿ ಸಂತುಷ್ಟನಾದನು. ಆದರೂ ಭಗವಂತನು ಅವನಿಗೆ ಒಂದು ಲೌಕಿಕ ವರವನ್ನು ಕೊಟ್ಟನು. ಈ ಜಗತ್ತಿನಲ್ಲಿ ಪರಿಪೂರ್ಣ ಸಂತೋಷದಿಂದಿದ್ದು ಮುಂದಿನ ಜನ್ಮದಲ್ಲಿ ವೈಕುಂಠ ಪ್ರಾಪ್ತಿಯಾಗುವುದು. ಭಗವಂತನು ಅವನಿಗೆ ಈ ಮನ್ವಂತರದ ಕೊನೆಯವರೆಗೂ ರಾಜನಾಗಿರುವ ಮತ್ತು ಈ ಐಹಿಕ ಜಗತ್ತಿನಲ್ಲಿದ್ದರೂ ಅವನಿಗೆ ಭಗವಂತನ ಮಹಿಮಾತಿಶಯಗಳನ್ನು ಶ್ರವಣ ಮಾಡುವ, ಭಗವಂತನನ್ನು ಆಶ್ರಯಿಸುವ, ನಿಷ್ಕಲ್ಮಶ ಭಕ್ತಿಯೋಗವನ್ನು ಅನುಷ್ಠಾನ ಮಾಡುವ ಅವಕಾಶವನ್ನೂ ವರವಾಗಿ ಕೊಟ್ಟನು. ಯಜ್ಞಯಾಗಾದಿಗಳನ್ನು ಮಾಡುವುದು ರಾಜನ ಕರ್ತವ್ಯವಾದ್ದರಿಂದ ಭಕ್ತಿಯೋಗದ ಮೂಲಕ ಅವುಗಳನ್ನು ಮಾಡಬೇಕೆಂದು ಭಗವಂತನು ಪ್ರಹ್ಲಾದನಿಗೆ ಉಪದೇಶಿಸಿದನು. ಭಗವಂತನು ಅನುಗ್ರಹಿಸಿದ್ದನ್ನೆಲ್ಲ ಪ್ರಹ್ಲಾದ ಮಹಾರಾಜನು ಸ್ವೀಕರಿಸಿ ತನ್ನ ತಂದೆಗೆ ಮುಕ್ತಿಯನ್ನು ಕೊಡಬೇಕೆಂದು ಭಗವಂತನನ್ನು ಪ್ರಾರ್ಥಿಸಿದನು. ಅವನ ಪ್ರಾರ್ಥನೆಗೆ ಉತ್ತರವಾಗಿ ಭಗವಂತನು ಪ್ರಹ್ಲಾದನಂತಹ ಶುದ್ಧ ಭಕ್ತನ ಕುಟುಂಬದಲ್ಲಿ ಭಕ್ತನ ತಂದೆಗೆ ಮಾತ್ರವಲ್ಲದೆ ಅವನ 21 ತಲೆಮಾರಿಗೂ ಮುಕ್ತಿ ದೊರಕುತ್ತದೆ ಎಂಬ ಭರವಸೆಯನ್ನು ನೀಡಿದನು. ಭಗವಂತನು ಪ್ರಹ್ಲಾದನಿಗೆ ಹಿರಣ್ಯಕಶಿಪುವಿನ ಉತ್ತರ ಕ್ರಿಯೆಗಳನ್ನು ಮಾಡಬೇಕೆಂದು ಹೇಳಿದನು. ಅನಂತರ ಅಲ್ಲೇ ಇದ್ದಂತಹ ಬ್ರಹ್ಮದೇವನು ಭಗವಂತನನ್ನು ಬಗೆಬಗೆಯಾಗಿ ಸ್ತುತಿಸಿದನು. ಪ್ರಹ್ಲಾದ ಮಹಾರಾಜನಿಗೆ ವರಗಳನ್ನು ಕೊಟ್ಟದ್ದಕ್ಕೆ ಭಗವಂತನಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದನು. ಹಿರಣ್ಯಕಶಿಪುವಿಗೆ ವರಗಳನ್ನು ಕೊಟ್ಟಂತೆ ಇನ್ನು ಮುಂದೆ ಅಸುರರಿಗೆ ವರಗಳನ್ನು ಕೊಡಬಾರದೆಂದು, ಹಾಗೆ ವರ ಕೊಟ್ಟರೆ ಅವರು ಮನಸೋ ಇಚ್ಛೆ ವರ್ತಿಸುತ್ತಾರೆಂದು ಭಗವಂತನು ಬ್ರಹ್ಮದೇವನಿಗೆ ಬುದ್ಧಿವಾದ ಹೇಳಿದನು. ಹೀಗೆ ಹೇಳಿ ನರಸಿಂಹದೇವನು ಅಂತರ್ಧಾನನಾದನು. ಆ ದಿನ ಬ್ರಹ್ಮದೇವನು ಶುಕ್ರಾಚಾರ್ಯರು ಸೇರಿ ಪ್ರಹ್ಲಾದ ಮಹಾರಾಜನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ರಾಜನನ್ನಾಗಿ ಮಾಡಿದರು. ಪ್ರಹ್ಲಾದ ಮಹಾರಾಜ ಇನ್ನೂ ಸಣ್ಣ ಬಾಲಕನಾಗಿದ್ದ. ಆದರೂ ನರಸಿಂಹದೇವನು ತನಗೆ ಕೊಡುವುದಾಗಿ ಹೇಳಿದ ವರಗಳೆಲ್ಲವೂ ಭಕ್ತಿ ಸೇವಾ ಮಾರ್ಗದಲ್ಲಿನ ಅಡಚಣೆಗಳೆಂದು ಪರಿಗಣಿಸಿದನು. ಲೌಕಿಕ ಸಾಧನೆಗಳು ಭಕ್ತಿ ಸೇವೆಯ ಪರಮಗುರಿಯಲ್ಲ. ಭಕ್ತಿ ಸೇವೆಯ ಪರಮಗುರಿಯೆಂದರೆ ಭಗವಂತನಲ್ಲಿ ಪ್ರೇಮವನ್ನು ಬೆಳೆಸಿಕೊಳ್ಳುವುದು. ಪ್ರಹ್ಲಾದ ಮಹಾರಾಜ, ಧ್ರುವ ಮಹಾರಾಜ, ಅಂಬರೀಷ ಮಹಾರಾಜ, ಯುಧಿಷ್ಠಿರ ಮಹಾರಾಜನೇ ಮೊದಲಾದ ಭಕ್ತರಾದ ರಾಜರು ಐಹಿಕವಾಗಿ ತುಂಬ ಶ್ರೀಮಂತರಾಗಿದ್ದರೂ ಅವರು ಭಗವತ್ ಸೇವೆಗಾಗಿ ತಮ್ಮ ಶ್ರೀಮಂತಿಕೆಯನ್ನು ಸ್ವೀಕರಿಸಿದ್ದರೇ ಹೊರತು ತಮ್ಮ ಸ್ವಂತ ಇಂದ್ರಿಯ ತೃಪ್ತಿಗಲ್ಲ. ಐಹಿಕ ಶ್ರೀಮಂತಿಕೆಯನ್ನು ಹೊಂದಿರುವುದು ಸದಾ ಅಪಾಯಕಾರಿ ನಿಜ. ಏಕೆಂದರೆ ಐಹಿಕ ಶ್ರೀಮಂತಿಕೆಯ ಪ್ರಭಾವದಿಂದಾಗಿ ವ್ಯಕ್ತಿಯು ಭಕ್ತಿ ಸೇವೆಯಿಂದ ವಿಚಲಿತನಾಗಬಹುದು. ಶುದ್ಧ ಭಕ್ತನು ಐಹಿಕ ಶ್ರೀಮಂತಿಕೆಯಿಂದ ದಾರಿ ತಪ್ಪುವುದಿಲ್ಲ. ಬದಲಿಗೆ ತನ್ನ ಹತ್ತಿರ ಇರುವುದೆಲ್ಲವನ್ನೂ ಅವನು 100ಕ್ಕೆ 100ರಷ್ಟು ಭಗವತ್ ಸೇವೆಗೆ ಬಳಸುತ್ತಾನೆ. ನಾವು ಐಹಿಕ ಸಂಪತ್ತಿನ ಪ್ರಲೋಭನೆಗೆ ಒಳಗಾದಾಗ ಅದು ಮಾಯೆಯ ಪ್ರಭಾವವೆಂದು ಭಾವಿಸಲಾಗುವುದು. ಆದರೆ ಐಹಿಕ ಸಾಧನ ಸಂಪತ್ತುಗಳನ್ನು ಪೂರ್ತಿಯಾಗಿ ಭಗವಂತನ ಸೇವೆಗೆ ಬಳಸಿದರೆ ಆಗ ಅದನ್ನು ಭಗವಂತನ ವರಪ್ರಸಾದವೆಂದು ಭಾವಿಸಲಾಗುವುದು. ಇಲ್ಲವೇ ಭಗವತ್ ಸೇವೆಯನ್ನು ಹೆಚ್ಚಿಸಲು ಶ್ರೀಕೃಷ್ಣನು ದಯಪಾಲಿಸಿದ ಸೌಕರ್ಯಗಳೆಂದು ಭಾವಿಸಲಾಗುವುದು. ಪ್ರಹ್ಲಾದ ಮಹಾರಾಜನು ನರಸಿಂಹದೇವನಲ್ಲಿ ಈ ರೀತಿಯಾಗಿ ನುಡಿಯುತ್ತಾನೆ: ಪ್ರಿಯ ಪ್ರಭುವೆ, ಹೇ ಭಗವಂತ, ನಾನು ನಾಸ್ತಿಕ ಕುಟುಂಬದಲ್ಲಿ ಹುಟ್ಟಿದ್ದರಿಂದ ಸಹಜವಾಗಿಯೇ ವಿಷಯ ಸುಖಗಳಿಗೆ ಅಂಟಿಕೊಂಡಿದ್ದೇನೆ. ಆದ್ದರಿಂದ
ಇಂತಹ ಮಾಯೆಯಿಂದ ನನಗೆ ಪ್ರಲೋಭನೆಯನ್ನು ಉಂಟು ಮಾಡಬೇಡ. ನನಗೆ ಐಹಿಕ ವಿಷಯಗಳೆಂದರೆ ತುಂಬ ಹೆದರಿಕೆ. ನಾನು ಈ ಐಹಿಕ ಜೀವನದಿಂದ ಮುಕ್ತನಾಗ ಬಯಸುತ್ತೇನೆ. ಈ ಕಾರಣದಿಂದಲೇ ನಾನು ನಿನ್ನ ಪಾದಕಮಲಗಳನ್ನು ಆಶ್ರಯಿಸಿರುವೆನು. ಪ್ರಹ್ಲಾದ ಮಹಾರಾಜನು ನರಸಿಂಹದೇವನಲ್ಲಿ ಏನೆಂದು ಹೇಳಿದನೆಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.